ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, 4 ಪಂಚಾಯತಿಗಳಿಂದ ಬಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೂ ವಂದಿಸ್ತಾ, ಇವತ್ತೇನು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ಇವತ್ತು ಪತ್ರಿಕಾ ಮಾಧ್ಯಮದವರ ಮುಖಾಂತರ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಮ್ಮ ಮುಳಬಾಗಿಲು ತಾಲೂಕಿನ ನೆಚ್ಚಿನ ನಾಯಕರಾದಂಥ ಆದಿನಾರಾಯಣನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಕರೆದಿದ್ದಾರೆ. ಅವರು ನಮ್ಮ ಕೊತ್ತೂರು ಮಂಜಣ್ಣನವರ ಹಾಕೊಟ್ಟ ಅಡಿಪಾಯದಲ್ಲಿ ಅವರ ಕೊತ್ತೂರು ಮಂಜಣ್ಣನವರ ಮಾರ್ಗದರ್ಶನ, ಅವ್ರೇನ್ ಮೊದಲು ಅವರು ಶಾಸಕರಾಗಿದ್ದಾಗ ಎಲ್ಲಾ ಮುಳಬಾಗಿಲು ತಾಲೂಕಿನ ಎಲ್ಲಾ ತಾಯಂದಿರಿಗೂ ಅಕ್ಕ ತಂಗಿಯರಿಗೂ ಮಡಿಲು ತುಂಬುವ ಕಾರ್ಯಕ್ರಮವನ್ನ ಮಾಡಿದ್ರು. ಅದನ್ನ ಮುಂದುವರಿಸಿಕೊಂಡು ನಮ್ಮ ಆದಿನಾರಾಯಣನವರು 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಸಹ ಅವರಿಗೆ ನಮ್ಮ ತಾಲೂಕಿನ 68,000 ಜನ ಮತವನ್ನ ಕೊಟ್ಟಿದ್ದಾರೆ. ಅವರ ಋಣವನ್ನು ನಾವು ತೀರಿಸಿಕೋಬೇಕು. ನಾನು ಈ ತಾಲೂಕಿನನ್ನ ಬಿಟ್ಟು ನಾನು ಹೋಗೋದಿಲ್ಲ. ಈ ತಾಲೂಕಿನ ಜನತೆಗೋಸ್ಕರ ನಾನು ನಮ್ಮ ಕುಟುಂಬ ಚಿರಋಣಿಯಾಗಿರ್ತದೆ. ನಾನು ಇನ್ನ ಈ ತಾಲೂಕಿಗೆ ನನ್ನ ಸೇವೆ ಸಲ್ಲಿಸಬೇಕು ತಾಲೂಕಿನ ಜನತೆಗೆ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನಲ್ಲಿ ಯುವಕ ಯುವತಿಯರ ಏನು ನಿರುದ್ಯೋಗಸ್ಥರಿದ್ರು ಅವರಿಗೆಲ್ಲ ಸುಮಾರು 1000 ಜನರಿಗೆ ಸುಮಾರು ಕಂಪನಿಗಳನ್ನ ತರಿಸಿ ನಮ್ಮ ಮುಳಬಾಗಿಲಿನಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡಿ ಅವರ ಜೀವನವನ್ನ ಸುಗಮವಾಗಿ ನಡಿಬೇಕು, ನಮ್ಮ ತಾಲೂಕಿನ ಜನತೆ ಸುಭಿಕ್ಷವಾಗಿರ್ಬೇಕು ಅಂತ ಮೊನ್ನೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಅದರ ಜೊತೆಗೆ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ನಾನು ಮಾಡಬೇಕು, ಅವರಿಗೆ ನಾನು ಅರಿಶಿನ ಕುಂಕುಮವನ್ನು ಕೊಡಬೇಕು ಅನ್ನೋ ಕಾರ್ಯಕ್ರಮವನ್ನು ಬೃಹದಾಕಾರವಾದ ಕಾರ್ಯಕ್ರಮ. ಇದೇನು ಚಿಕ್ಕದಾಗಿರೋದಲ್ಲ. ಇದು ಮುಳಬಾಗಿಲು ನಾವು ಒಂದು ಸಂಸಾರದಲ್ಲಿ ಒಂದು 10 ಜನಕ್ಕೆ ನಾವು ಬಟ್ಟೆ ತರಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ. ಅಂತಹದ್ದು ಏನು ಸರ್ಕಾರ ಅವ್ರ ಕೈಯಲ್ಲಿಲ್ಲ, ಅಧಿಕಾರ ಅವ್ರ ಕೈಯಲ್ಲಿಲ್ಲ. ಪಾಪ ಅವರು ಸ್ವಂತವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಿರ್ತಕ್ಕಂಥ ಸಂಪಾದನೆಯಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ 70,000 ಆಗ್ಲಿ 80,000 ಆಗ್ಲಿ ಲಕ್ಷ ಜನ ಆಗ್ಲಿ ನಾನು ಸ್ವಂತ ಖರ್ಚಿನಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಉದಾರ ಮನೋಭಾವದಿಂದ ನಮ್ಮ ಆದಿನಾರಾಯಣನವರು ಈ ಮಡಿಲು ತುಂಬುವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಧಿಕಾರ ಇಲ್ದಿರೋ ಇದ್ರೂ ಇಷ್ಟೊಂದು ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಿನ ಜನತೆ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಆದಿನಾರಾಯಣನವರ ಸೇವೆಯನ್ನ ನಾವು ಉಳಿಸ್ಕೊಂಡು ಅವರಿಗೆ ಅಧಿಕಾರ ಕೊಟ್ಟು ಅವರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮುಳಬಾಗಿಲು ತಾಲೂಕಿನ ಜನತೆ ಅವ್ರನ್ನ ಉಪಯೋಗಿಸ್ಕೋಬೇಕು. ಅವ್ರ ಕುಟುಂಬವನ್ನ ಬೆಳೆಸ್ಕೊಂಡು ನಮ್ಮ ತಾಲೂಕಿಗೆ ಅಭಿವೃದ್ಧಿಗೆ ಅವ್ರನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಎಲ್ಲ ಕೊಟ್ಟಂತ ನಮ್ಮ ಆದಿನಾರಾಯಣನವರಿಗೆ ನಮ್ಮ 4 ಪಂಚಾಯಿತಿಯ ಕಾಂಗ್ರೆಸ್ ಮುಖಂಡರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಇಲ್ಲ ತಾಲೂಕಿನಾದ್ಯಂತ ಇಲ್ಲ 24 ಗ್ರಾಮ ಪಂಚಾಯತಿಗಳಿದೆ, ಟೌನ್ ಇದೆ, ಎಲ್ಲಾ ತಾಯಂದಿರಿಗೂ ಎಲ್ಲಾ ಅಕ್ಕ ತಂಗಿರಿಗೂ ಸಹ ಅವರು ಕೊಡೋ ಕಾರ್ಯಕ್ರಮವನ್ನು ಇದೆ. ಮುಂದಿನ ದಿವಸಗಳಲ್ಲಿ ನಾವು ಎಲ್ಲರೂ ಸೇರ್ಕೊಂಡು ನಮ್ಮ ಪಕ್ಷದ ಎಲ್ಲಾ ಮುಖಂಡರು ಸೇರ್ಕೊಂಡು ಮಹಿಳಾ ನಾಯಕರನ್ನ ನೇಮಕ ಮಾಡಿದ್ದೀವಿ. ಅವರು ಸೇರ್ಕೊಂಡು ತಾಲೂಕಿನಾದ್ಯಂತ ಕೊಡೋ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಈ 2 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.